ಫ್ರೆಂಡ್ಸ್ ಮತ್ತೆ ಮನೆಗೆ ರಿಟರ್ನ್ ಬಂದಿದ್ದೀವಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಟೈಮು 5:15 ಆಗಿದೆ. ಮತ್ತೆ ಈಗ ಹೊರಗಡೆ ಹೋಗ್ತಾ ಇದ್ದೀವಿ ಮಾರ್ಕೆಟ್ ಕಡೆ. ಇನ್ನು ಸ್ವಲ್ಪ ಶಾಪಿಂಗ್ ಪೆಂಡಿಂಗ್ ಉಳಿದಿದೆ ಅಲ್ವಾ. ನಿನ್ನೆ ಬ್ಲಾಗ್ ಅಲ್ಲೇ ನಾನು ಹೇಳಿದ್ದೀನಿ, ಇನ್ನು ಸ್ವಲ್ಪ ಶಾಪಿಂಗ್ ಇದೆ, ಇನ್ನು ಫುಲ್ಫಿಲ್ ಆಗಿಲ್ಲ ಶಾಪಿಂಗ್ ಮಾಡೋದು, ಇನ್ನು ಪೆಂಡಿಂಗ್ ಇದೆ ಅಂತ ಹೇಳಿದ್ದೆ ಅಲ್ವಾ. ಆ ಶಾಪಿಂಗ್ ನ ಇವತ್ತು ಫುಲ್ಫಿಲ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನೋಡ್ಬೇಕು ಇವತ್ತು ಎಷ್ಟು ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ. ಮೊನ್ನೆ ಶಾಪಿಂಗ್ ಹೋಗ್ಬೇಕಾದ್ರೆ ಬ್ಯಾಗ್ ನ ತಗೊಂಡ್ ಹೋಗೋದೇ ಮರ್ತ್ ಬಿಟ್ಟಿದ್ವಿ ಫ್ರೆಂಡ್ಸ್. ಬರ್ಬೇಕಾದ್ರೆ ಡಿಮಾರ್ಟ್ ಇಂದ ಬರ್ಬೇಕಾದ್ರೆ ಬ್ಯಾಗ್ ಇಲ್ಲದೆ ಇರೋ ಕಾರಣಕ್ಕೆ ಅನ್ವಿತಾ ಕೈಯಲ್ಲಿ ಸ್ವಲ್ಪ ಐಟಮ್ಸ್, ನನ್ನ ಕೈಯಲ್ಲಿ ಸ್ವಲ್ಪ ಐಟಮ್ಸ್, ಮತ್ತೆ ಬೈಕ್ ಡಿಕ್ಕಿಯಲ್ಲಿ ಸ್ವಲ್ಪ ಐಟಮ್ಸ್ ನ ಇಟ್ಕೊಂಡು ಬಂದಿದೀವಿ. ಇವತ್ತು ನೆನಪಾಗಿ ಬ್ಯಾಗ್ ನ ತಗೊಂತಾ ಇದೀನಿ. ಬ್ಯಾಗ್ ತಗೊಂಡು ಹೊರಡ್ಬೇಕು ಇವಾಗ. ಅನ್ವಿತಾ ಅರವಿಂದ್ ಕೂಡ ರೆಡಿಯಾಗಿ ಕೆಳಗಡೆ ಇದ್ದಾರೆ. ನಾನು ಹಾಗೆ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಇವತ್ತೆಲ್ಲ ಏನೇನ್ ಶಾಪಿಂಗ್ ಮಾಡ್ತೀವಿ ಅಂತ ಹೇಳಿ ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಕೊಂತೀವಿ. ಮತ್ತೆ ಬಂದ್ಮೇಲೆ ಆದ್ರೆ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ, ಇಲ್ಲ ಅಂದ್ರೆ ಸಪರೇಟ್ ಆಗಿ ಒಂದು ಬ್ಲಾಗ್ ನ ಮಾಡಿ ಹಾಕ್ತೀನಿ. ಏನಿಲ್ಲ, ಅನ್ವಿತನ ಶಾಪಿಂಗ್ಗೆ ಮುಗಿತಾ ಇಲ್ಲ ಫ್ರೆಂಡ್ಸ್. ತುಂಬಾ ಶಾಪಿಂಗ್ ಇದೆ ಅವಳದು. ಇವತ್ತು ಮಾಡ್ಕೊಂಡು ಬರ್ತೀವಿ. ಬನ್ನಿ ಫ್ರೆಂಡ್ಸ್, ಶಾಪಿಂಗ್ ಮಾಡ್ಕೊಂಡು ಬರೋಣ. ನೀನು ಗಾಡಿ ಓಡಿಸ್ತಿ? ಓಡಿಸ್ಬೇಕು ಈ ಗಾಡಿ. ಓಡಿಸ್ಬೇಕು. ಏನು ಮನ್ಯಾಗಿರ್ತಿ? ಇಳಿ ಮನ್ಯಾಗಿರ್ತಿ ಅಂದ. ಇವತ್ತು ಮನ್ಯಾಗಿರ್ತೀನಿ ಅಂದಿಲ್ಲ. ಈ ಒಂದ್ ರೌಂಡ್ ಹೊಡಿದ್ ಬೇರೆ ಮತ್ತ ಹೋಗುದ್ ಬೇರೆ. ಫ್ರೆಂಡ್ಸ್, ಇವಾಗ ಇಲ್ಲಿ ಹೊರಡ್ತಾ ಇದ್ದೀವಿ. ನಾನು ದೇವಸ್ಥಾನಕ್ಕೆ ಹೋಗ್ತೀನಲ್ಲ ಫ್ರೆಂಡ್ಸ್, ದುರ್ಗಾದೇವಿ ದೇವಸ್ಥಾನಕ್ಕೆ. ಆ ರೂಟಲ್ಲಿ ಇವತ್ತು ಹೋಗ್ತಾ ಇದ್ದೀವಿ. ನಿನ್ನೆ ಎಲ್ಲ ನಾವು ಗಣಪತಿ ಗಲ್ಲಿ ಮತ್ತು ಡಿಮಾರ್ಟಲ್ಲಿ ಶಾಪಿಂಗ್ ಮಾಡಿದ್ವಿ. ಇವತ್ತು ಈ ಕಡೆ ಏನು ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅನ್ವಿತಾ ಅರ್ವಿನೋ ಈ ರೂಟಲ್ಲಿ ಹೋಗೋದು ನೋಡಿ, ಇಲ್ಲಿ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ ಪಪ್ಪ ಅಂತ ಹೇಳ್ತಾ ಇದ್ರು. ಹಾಗೆ ನೋಡಿ ಇಲ್ಲಿ ನಾನು ದುರ್ಗಾದೇವಿ ದರ್ಶನ ಕೂಡ ಮಾಡಿಕೊಂಡೆ. ನೋಡಿ ಅನ್ವಿತಾ ಕೂಡ ನಮಸ್ಕಾರ ಮಾಡ್ಕೊತಾ ಇದ್ದಾಳೆ. ಬೈಕಲ್ಲಿ ಹೋಗ್ತಾ ಇರೋದ್ರಿಂದ ಅಷ್ಟೊಂದು ದೇವರೆಲ್ಲ ಕ್ಲಿಯರಾಗಿ ಕಾಣಿಸಿಲ್ಲ ಫ್ರೆಂಡ್ಸ್. ಇಲ್ಲಿಂದನೇ ನೀವು ಕೂಡ ನಮಸ್ಕಾರ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಮನೆಗೆ ರಿಟರ್ನ್ ಬಂದಿದ್ದೀವಿ. ಮೊನ್ನೆ ಒಂದು ಬಟ್ಟೆ ತಗೊಂಡ್ಬಂದಿದ್ವಿ, ಅದು ಒಂದು ಸ್ವಲ್ಪ ಟೈಟ್ ಆಗಿದೆ, ರಿಟರ್ನ್ ಮಾಡಬೇಕಿತ್ತು. ಹೋಗ್ಬೇಕಾದ್ರೆ ನೆನಪೇ ಆಗಲಿಲ್ಲ. ಮತ್ತೆ ಅರ್ಧ ರೋಡ್ವರೆಗೂ ಹೋಗಿ ಅಲ್ಲಿ ಹೋದ್ಮೇಲೆ ನೆನಪಾಯ್ತು. ಮತ್ತೆ ಹೋದ್ಮೇಲೆ ನೆನಪಾದ್ಮೇಲೆ ಮತ್ತೆ ರಿಟರ್ನ್ ಬಂದ್ವಿ. ಅದು ತಗೊಂಡು ಹೋಗ್ಬೇಕು ಫ್ರೆಂಡ್ಸ್. ಟೈಮ್ ಒಂದು 15 ನಿಮಿಷ ಹಿಂಗೆ, ಒಂದು 15-20 ನಿಮಿಷ ಲೇಟ್ ಆಗುತ್ತೆ ಇವಾಗ ನಮಗೆ. ನೋಡಿ ಫ್ರೆಂಡ್ಸ್, ಈ ತರ ಆಗ್ಬಿಡುತ್ತೆ. ಹೋಗ್ಬೇಕಾದ್ರೆ ನೆನಪೇ ಆಗ್ಲಿಲ್ಲ. ಎಷ್ಟು ನೆನಪು ಮಾಡ್ಕೊಂಡಿದ್ದೀನಿ, ಹೋಗೋವಾಗ ತಗೊಂಡೋಗ್ಬೇಕು ಅಂತೇಳಿ. ಇವಾಗ ಹೋಗಿ ರಿಟರ್ನ್ ಮಾಡಬೇಕು. ಒಂದು 20 ನಿಮಿಷ ವೇಸ್ಟ್ ಆಯ್ತು ನಮ್ದು. ಬನ್ನಿ ಮತ್ತೆ ಹೋಗೋಣ. ಓಕೆ ಫ್ರೆಂಡ್ಸ್, ಇವಾಗ ರಾಮದೇವ್ ಗಲ್ಲಿಯಲ್ಲಿರೋ ಶಾಪ್ಗೆ ಬಂದಿದ್ದೀವಿ. ಈ ಶಾಪ್ ಹೆಸರು ಏನಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಶಾಪ್ ಹೆಸರು ನೋಡೋದೇ ಇಲ್ಲ, ಹಾಗೆ ಹೋಗ್ತಾ ಇರ್ತೀನಿ. ಇದು ಫುಲ್ ಆಗಿದೆ. ಈಗಿನ ಸೈಜ್ ರೀ.
ದೊಡ್ಡದಾಗತ್ತೆ ಅನ್ಸುತ್ತೆ. ಹಿಡಿಯಕ್ಕೆ ಅನ್ವಿತಾಗೆ ಟೀ ಶರ್ಟು, ಫ್ರಾಕು ಮತ್ತು ಈ ರೀತಿ ಜೀನ್ಸು ಎಲ್ಲ ಥರದ ಬಟ್ಟೆನ ಅವಳಿಗೆ ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ಅವಳಿಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ತೊಗೊಳ್ಳೋಣ, ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಯಾವ ಥರದ್ದು ತೊಗೊಳ್ಳೋಣ, ಇವಾಗ ಟ್ರೆಂಡ್ ಇರೋದು ನೋಡೋಣ ಅಂಥೇಳಿ ನೋಡ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಜೀನ್ಸಲ್ಲಂತೂ ಅವಳಿಗೆ ತೊಗೊಂಡೇ ಇಲ್ಲ, ಒಂದು 2 ಇಯರ್ಸ್ ಮೇಲೇ ಆಯಿತು ಅವಳಿಗೆ ಜೀನ್ಸಲ್ಲಿ ತೊಗೊಂಡೇ ಇಲ್ಲ, ತುಂಬ ದಿನ ಆಯಿತು. ಅದೇ ಜೀನ್ಸಲ್ಲೇ ನೋಡೋಣ ಅಂಥೇಳಿ ನೋಡ್ತಾ ಇದ್ದೀವಿ. ನೋಡಬೇಕು ಯಾವ್ದು ತೊಗೊಳ್ಳೋಣ ಅಂಥೇಳಿ ಡಿಸೈಡ್ ಮಾಡಬೇಕು. ಅವಳಿಗೆ ಜೀನ್ಸಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಜೀನ್ಸಲ್ಲೇ ನಾನು ಮೊದಲೆಲ್ಲ ಅವಳಿಗೆ ಜಾಸ್ತಿ ತೊಗೊಂಡಿದ್ದು. ಈ ಲಾಕ್ಡೌನ್ ಟೈಮಲ್ಲೆಲ್ಲ ಮನೇಲಿದ್ದು ಅವಳು ಜಾಸ್ತಿ ವೇರ್ ಮಾಡಲೇ ಇಲ್ಲ. ಒಂದು ಸತಿ ಭಾಳ ಅಂದರೆ 2 ಸತಿ ಏನೋ ಹಾಕಿದ್ದಾಳೆ ಅಷ್ಟೇ, ಅವು ಮೂಲೆಗೆ ಹೋದವು, ಬಿಸಾಕೆ ಬಿಟ್ವಿ. ಅದಕ್ಕೆ ಈ ಸತಿ ಒಂದು ಸ್ವಲ್ಪ ದೊಡ್ಡದು ತೊಗೊಳ್ಳೋಣ ಅಂಥೇಳಿ ಸ್ವಲ್ಪ ಇವಾಗ ಅವಳಿಗೆಲ್ಲ ಸ್ವಲ್ಪ ಡ್ರೆಸ್ಸು ದೊಡ್ಡದೇ ತೊಗೊತೀನಿ. ಅಂದರೆ ಜಾಸ್ತಿ ಇಟ್ಟು ಹಾಕೊಂಡ್ರು ಕೂಡ ಬೇಗ ಚಿಕ್ಕದಾಗಬಾರ್ದು, ಅವಳಿಗೆ ಟೈಟ್ ಆಗಬಾರ್ದು ಅಂಥೇಳಿ ಸ್ವಲ್ಪ ನೋಡಿನೇ ತೊಗೊಳ್ತಾ ಇದ್ದೀನಿ ಬಟ್ಟೆನ. ನೋಡಿ ಅವಳಿಗೆ ಫ್ರಾಕ್ ಅಂದರೆ ಇಷ್ಟ, ಅದನ್ನ ಹೆಂಗೆ ತಬ್ಕೊತಾ ಇದ್ದಾಳೆ ಅಂತ. ನೀನು ಫ್ರಾಕೇ ತೊಗೊಳ್ಳಲ್ಲ ನೀನು ಅಂತ ಹೇಳ್ತಾ ಇದ್ದಾಳೆ ನನಗೆ. ಮುಂಚೆ ಎಲ್ಲ ಅವಳು ಚಿಕ್ಕವಳಿರೋವಾಗ ಬರೀ ಜಾಸ್ತಿ ಫ್ರಾಕೇ ಹಾಕಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಅವಾಗವಾಗ ಅಷ್ಟೇ ಸ್ವಲ್ಪ ಟೀ ಶರ್ಟ್ ಹಾಕ್ತಾಯಿದ್ದೆ. ಇವಾಗ ಸಾಕು ಫ್ರಾಕು ಅಂಥೇಳಿ ಫ್ರಾಕ್ ತೊಗೊಂಡೇ ಇಲ್ಲ ಇವಾಗ ಅವಳಿಗೆ ರೀಸೆಂಟಾಗಿ. ನೋಡೋಣ ಇನ್ನೊಂದು 2 ವರ್ಷ ಬಿಟ್ಟಾದಮೇಲೆ ನೋಡ್ತೀನಿ, ಫ್ರಾಕ್ ತೊಗೊಳ್ತೀನಿ. ಇವಾಗಂತೂ ಸದ್ಯಕ್ಕೆ ತೊಗೊಳ್ಳೋದಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಈ ಶಾಪಲ್ಲಿ ಶಾಪಿಂಗ್ ಮಾಡಿದ್ದಾಯಿತು. ಇವಾಗ ಇನ್ನೂ ನೆಕ್ಸ್ಟ್ ಶಾಪಿಂಗ್ ಇದೆಲ್ಲ ಮಾಡೋದು ಇನ್ನೂ ಫುಲ್ ಆಗಿಲ್ಲ. ಅವಳಿಗೆ ಡೈಲಿ ವೇರ್ ಬಟ್ಟೆ ತೊಗೋಬೇಕು, ನೋಡಬೇಕು ಯಾವಾಗ ತೊಗೊಳೋದಾಗತ್ತೆ ಅಂಥೇಳಿ. ಅನ್ವಿತಾ ಅರವಿಂದ್ ಬೇರೆ ಹೊಟ್ಟೆ ಹಶು ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಅರವಿಂದ್ ಅಂತೂ ಪಾಪ ಹೊಟ್ಟೆ ಹಶು ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟು ಅವ್ರಿಗೆ ಏನಾದರೂ ತಿನ್ನಿಸ್ಬಿಟ್ಟು ನೆಕ್ಸ್ಟು ನೋಡಬೇಕು ಏನು ಶಾಪಿಂಗ್ ಮಾಡೋದು ಅಂಥೇಳಿ. ಇನ್ನೂ ತುಂಬ ಶಾಪಿಂಗ್ ಮಾಡೋದಿದೆ ಫ್ರೆಂಡ್ಸ್. ಇವತ್ತು ಕೂಡ ಫುಲ್ಫಿಲ್ ಆಗಲ್ಲ ಅಂತ ಅಂದ್ಕೊಳ್ತೀನಿ, ನೋಡಬೇಕು. ಅಂದರೆ ಇವತ್ತು ಕೂಡ ಸ್ವಲ್ಪ ಲೇಟಾಗಿ ಬಂದುಬಿಟ್ಟಿದ್ದೀವಿ ಮಾರ್ಕೆಟ್ಗೆ, ಸ್ವಲ್ಪ ಕತ್ಲೇನೇ ಆಯಿತು. ಅದರಲ್ಲಿ ಬೇರೆ ರಿಟರ್ನ್ ಮಾಡೋ ಬಟ್ಟೆನ ಮನೇಲೇ ಮರ್ತುಬಿಟ್ಟು ಬಂದ್ವಿ. ಮತ್ತು ತಿರ್ಗಾ ಮನೆಗೆ ಹೋಗಿ ತೊಗೊಂಡು ಬಂದ್ವಿ. ಅಲ್ಲಿ ಕೂಡ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು. ಇಲ್ಲಿ ಬೆಳಗಾಮಲ್ಲಿ ಒಂದು 8:30, 9 o'clockಗೆಲ್ಲ ಎಲ್ಲ ಶಾಪ್ನೂ ಕ್ಲೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಫ್ರೆಂಡ್ಸ್. ಒಂದು ಸ್ವಲ್ಪ 10 o'clockವರೆಗೂ ಆದರೂ ಶಾಪ್ಸು ಓಪನ್ ಇದ್ದರೆ ಚೆನ್ನಾಗಿರುತ್ತೆ ಶಾಪಿಂಗ್ ಮಾಡೋದಕ್ಕೆ. ಯಾಕಂದರೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿರ್ತಾರೆ ಮತ್ತು ಟ್ಯೂಷನ್ಗೆ ಹೋಗಿರ್ತಾರೆ. ಅವ್ರ ಸ್ಕೂಲ್ ಬಿಟ್ಟ ಮೇಲೆ, ಅವ್ರದ್ದು ಟ್ಯೂಷನ್ ಬಿಟ್ಟ ಮೇಲೆ ನಾವು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಕತ್ಲೇನೇ ಆಗಿಬಿಡುತ್ತೆ ಫ್ರೆಂಡ್ಸ್. ಹೋದರೂ ಕೂಡ ನಾವು ಮಾರ್ಕೆಟ್ಗೆ ನಾವೇನು ತೊಗೋಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ ಅದನ್ನೆಲ್ಲನೂ ತೊಗೊಂಡು ಬರೋದಕ್ಕಂತೂ ಆಗೋದೇ ಇಲ್ಲ. ಅರ್ಧಂಬರ್ಧ ತೊಗೊಂಡು ಬರಬೇಕಾಗತ್ತೆ. ಏನಾದರೂ ಒಂದಷ್ಟು ಲಿಸ್ಟ್ ಮಾಡ್ಕೊಂಡಿರ್ತೀವಿ, ಅದನ್ನೆಲ್ಲ ತೊಗೋಬೇಕು ಅಂದರೆ ಒಂದು 2-3 ಸತಿ ಆಗಿಬಿಡುತ್ತೆ ಶಾಪಿಂಗು. ಒಂದು 2-3 ದಿನ ಮಾರ್ಕೆಟ್ಗೆ ಬರಲೇಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈ ಶಾಪ್ ನೇಮ್ ಬಂದು ಶ್ರೀರಾಮ್ ಕಲೆಕ್ಷನ್ಸ್ ಅಂತ. ಚೆನ್ನಾಗಿದೆ, ಇಲ್ಲಿ ಬಟ್ಟೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಮತ್ತು ಫ್ರೆಂಡ್ಸ್ ಹಾಗೆ ಮುಂದೆ ಹೋಗ್ತಾ ಇಲ್ಲಿ ಇಯರಿಂಗ್ಸ್ ಎಲ್ಲ ಕಾಣಿಸಿದ್ವು. ನೋಡೋಣ ಯಾವುದಾದ್ರೂ ಡಿಸೈನ್ ಚೆನ್ನಾಗಿರೋದಿದ್ದರೆ ತೊಗೊಳ್ಳೋಣ ಅಂಥೇಳಿ ನೋಡ್ತಾ ಇದ್ದೀನಿ. ನೋಡಬೇಕು ಯಾವುದು ತೊಗೊಳ್ಬೇಕು ಅಂಥೇಳಿ. ಯಾವುದಾದ್ರೂ ಟ್ರೆಂಡಿಂಗ್ ಇರೋದು ಇದ್ದರೆ ಎಲ್ಲ ಡ್ರೆಸ್ಗೂ ಮತ್ತು ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗೋ ಅಂಥದ್ದಿದ್ದರೆ ತೊಗೋಬೇಕು. ನೋಡ್ತಾ ಇದ್ದೀನಿ ಯಾವ್ದು ತೊಗೊಳ್ಳೋದು ಅಂಥೇಳಿ. ಮತ್ತು ನೀವು ನೋಡಿ ಫ್ರೆಂಡ್ಸ್, ಯಾವುದಾದ್ರೂ ಚೆನ್ನಾಗಿ ನಿಮಗೆ ಇಷ್ಟ ಆಗುವಂಥದ್ದು ಯಾವುದಾದ್ರೂ ಇಯರಿಂಗ್ಸ್ ಇದ್ದರೆ ಹೇಳಿ. ನಿಮಗೆ ಯಾವುದು ಇಯರಿಂಗ್ಸ್ ಇದರಲ್ಲಿ ಇಷ್ಟ ಆಯಿತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್. ಹಾಗೆ ಇಯರಿಂಗ್ಸ್ ಲವರ್ ಯಾರ್ಯಾರು ಇದ್ದೀರಾ ಅಂತ ಕೂಡ ಹೇಳಿ. ನಾನಂತೂ ಬಿಗ್ ಫ್ಯಾನ್, ಇಯರಿಂಗ್ಸ್ ಲವರ್ ನನಗಂತೂ ತುಂಬ ಇಷ್ಟ ಫ್ರೆಂಡ್ಸ್. ಮ್ಯಾಚಿಂಗ್ ಸೀರೆಗೆ ಮ್ಯಾಚಿಂಗ್ ಡ್ರೆಸ್ಗೆ ಇಯರಿಂಗ್ಸ್ ಹಾಕ್ಕೊಳ್ಳೋದಕ್ಕೆ ತುಂಬ ಅಂದರೆ ಏನು ಅದರಲ್ಲಿ ಹೇಳೋದೇ ಬೇಡ, ತುಂಬ ಇಷ್ಟ, ಸಖತ್ ಇಷ್ಟ ಫ್ರೆಂಡ್ಸ್ ನನಗೆ ಇಯರಿಂಗ್ಸ್ ಅಂದರೆ. ಅದರಲ್ಲೂ ನನಗೆ ಚಿಕ್ಕ ಇಯರಿಂಗ್ಸ್ ಎಲ್ಲ ಇಷ್ಟ ಆಗೋದಿಲ್ಲ, ಸ್ವಲ್ಪ ದೊಡ್ಡ ಇಯರಿಂಗ್ಸೇ ನನಗೆ ಇಷ್ಟ ಆಗುತ್ತೆ. ಅಂದರೆ ನನ್ನ ಫೇಸ್ಗೆ ಚಿಕ್ಕ ಇಯರಿಂಗ್ಸ್ ಅಷ್ಟು ಸೂಟ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸ್ವಲ್ಪ ದೊಡ್ಡದು ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ನಾನು ಸ್ವಲ್ಪ ದೊಡ್ಡದು ಇಯರಿಂಗ್ಸೇ ತಗೊಂಡಿರ್ತೀನಿ ಯಾವಾಗಲೂ.
ನಿಮಗೆಲ್ಲ ಚಿಕ್ಕ ಇಯರಿಂಗ್ಸ್ ಇಷ್ಟನಾ ಅಥವಾ ನಂತರ ದೊಡ್ಡ ಇಯರಿಂಗ್ಸ್ ಇಷ್ಟನಾ ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹೇಳಿದ್ದೆ. ಏನು ಬೇಕಾ? ನಿನಗೇನು ಬೇಕು? ಎರಡ ಪ್ಲೇಟ್ ಹೇಳಿನ? ಎರಡ ಪ್ಲೇಟ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಇವಾಗ ಇಲ್ಲಿ ಹೋಟೆಲ್ಗೆ ಬಂದಿದ್ದೀವಿ. 2 ಪ್ಲೇಟು ಪಾವ್ ಭಾಜಿ ತೊಗೊಂಡಿದ್ದೀವಿ ಫ್ರೆಂಡ್ಸ್. ಅಂದರೆ ನನ್ನ ಪ್ಲೇಟಲ್ಲಿ ಅನ್ವಿತಾ ಮತ್ತು ಅವ್ರ ಪಪ್ಪನ ಪ್ಲೇಟಲ್ಲಿ ಅರ್ವಿನ್ ಅಂತೇಳಿ 2 ಪ್ಲೇಟ್ ಆರ್ಡರ್ ಮಾಡಿದ್ದೀವಿ. ಅಂದರೆ ಬಾಜಿ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತಾರೆ, ಅಷ್ಟು ಬಾಜಿಗೂ 2 ಪಾವ್ ಅಷ್ಟೇ ಸಾಕಾಗಲ್ಲ ಫ್ರೆಂಡ್ಸ್. ಇನ್ನೂ ಎಕ್ಸ್ಟ್ರಾ ಪಾವ್ ತೊಗೊಳ್ತೀವಿ. ಅರ್ವಿನೋ ಗಲಾಟೆ ಮಾಡ್ತಾಯಿದ್ದಾನೆ, ನನಗೂ ಸಪ್ರೇಟಾಗಿ ಒಂದು ಪ್ಲೇಟ್ ಬೇಕು ಅಂಥೇಳಿ ಮಾರ್ಕೆಟಲ್ಲಿ ತುಂಬ ಗಲಾಟೆ ಮಾಡ್ತಾಯಿದ್ದಾನೆ ಫ್ರೆಂಡ್ಸ್. ಇಲ್ಲ ತೊಗೊಳ್ತೀವಿ, ಎಕ್ಸ್ಟ್ರಾ ಇನ್ನೂ ಪಾವು, ಇಷ್ಟೊಂದು ಬಾಜಿ ಹೋಗೋದಿಲ್ಲ ಅಂತ ಹೇಳಿ ಸಮಾಧಾನ ಮಾಡ್ತಾಯಿದ್ದೀವಿ. ಆದರೂ ಕೇಳ್ತಾಯಿಲ್ಲ, ಇಲ್ಲ ನನಗೆ ಸಪ್ರೇಟಾಗಿ ನನಗೆ ಅಂತಲೇ ಒಂದು ಪ್ಲೇಟ್ ಬೇಕು ಅಂಥೇಳಿ ಗಲಾಟೆ ಮಾಡ್ಕೊಂಡು ಚೀರ್ಕೊಂಡು ಕೂತ್ಕೊಂಡಿದ್ದಾನೆ ಮಾರ್ಕೆಟಲ್ಲಿ. ಆಮೇಲೆ ಅವ್ರ ಪಪ್ಪ ಪ್ಲೇಟ್ನೇ ಅವನ ಮುಂದೆ ಇಟ್ಟು ಸ್ವಲ್ಪನೇ ತೊಗೊಂಡು ತಿಂದರು. ಆಮೇಲೆ ಎಕ್ಸ್ಟ್ರಾ ಪಾವ್ ತೊಗೊಂಡ್ವಲ್ಲ, ಆವಾಗ ಸ್ವಲ್ಪ ಸಮಾಧಾನ ಆದ. ಎಲ್ಲಾದರೂ ಹೊರಗಡೆ ಹೋದಾಗ ಮಕ್ಕಳನ್ನ ಕರ್ಕೊಂಡೋದ್ರೆ ಅರ್ಧ ಮಕ್ಕಳನ್ನ ಸಮಾಧಾನ ಮಾಡೋದೇ ಕೆಲಸ ಆಗುತ್ತೆ ನೋಡಿ ಫ್ರೆಂಡ್ಸ್. ಓಕೆ, ಇವಾಗ ಪಾವ್ ಬಜ್ಜಿ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ಇಲ್ಲಿ ಹಸ್ಬೆಂಡ್ ಏನೋ ಪರ್ಸೇನೋ ನೋಡ್ತಾ ಇದ್ದಾರೆ, ತೊಗೊಳ್ಬೇಕು ಅಂಥೇಳಿ. ನೋಡಬೇಕು ಯಾವ್ದು ತೊಗೊಳ್ತಾರೋ ಅಂಥೇಳಿ. ಇಲ್ಲಿ ಇವಾಗ ಅನ್ವಿತಾಗೆ ಬೆಲ್ಟ್ ತೊಗೊಳ್ಳೋಣ ಅಂಥೇಳಿ ಬಂದಿದ್ದೀವಿ ಫ್ರೆಂಡ್ಸ್. ಅವಳ ಸೈಜಲ್ಲಿ, ಮಕ್ಕಳ ಸೈಜಲ್ಲಿ ಬೆಲ್ಟ್ ಸಿಗಲಿಲ್ಲ. ಸೊ ದೊಡ್ಡವ್ರ ಸೈಜ್ ಬೆಲ್ಟ್ಗೆ ಒಂದು ಸ್ವಲ್ಪ ಹೋಲ್ ಹಾಕಿ ಕೊಡ್ತಾ ಇದ್ದಾರೆ. ವೆಲ್ಕಮ್ ಟು ನೆಕ್ಸ್ಟ್ ಡೇ ಫ್ರೆಂಡ್ಸ್. ಮತ್ತು ಇವಾಗ ನೆಕ್ಸ್ಟ್ ಡೇ ಮತ್ತು ಮಾರ್ಕೆಟ್ಗೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಶಾಪಿಂಗ್ ಮಾಡೋದಕ್ಕೆ. ನೋಡಿ ನಮ್ಮದು ಶಾಪಿಂಗ್ ಮುಗಿತಾನೆ ಇಲ್ಲ. ನೀವು ಅಂದ್ಕೊಳ್ತಿರ್ಬೋದು, ಏನಿದು ಇಷ್ಟೊಂದು ಶಾಪಿಂಗ್ ಮಾಡ್ತಾಯಿದ್ದಾರೆ, ಏನು ಅಂಥ ಶಾಪಿಂಗ್ ಮಾಡ್ತಿದ್ದಾರೋ ಇವರು, ಏನು ಅಷ್ಟು ದೊಡ್ಡ ಶಾಪಿಂಗ್ ಅಂತ ಅಂದ್ಕೊತಾ ಇದ್ದೀರೋ ಏನೋ ನೀವು. ನಾವು ಹೀಗೆ ಫ್ರೆಂಡ್ಸ್. ಸೊ ಅಂದರೆ ಸ್ವಲ್ಪ ನಾವೇನು ತೊಗೋಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ, ಬೇಗ ಸಿಗೋದೇ ಇಲ್ಲ. ಸ್ವಲ್ಪ ಲೇಟಾಗಿ ತಿರುಗಾಡ್ಕೊಂಡು ತೊಗೊಳ್ತೀವಲ್ಲ, ಸ್ವಲ್ಪ ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಬೇಗ ತೊಗೊಳಕ್ಕೆ ಆಗಲ್ಲ ನೋಡಿ ಫ್ರೆಂಡ್ಸ್. ಈ ರೀತಿ ಆಗುತ್ತೆ ನಮ್ಮದು. ಇವತ್ತು ಅನ್ವಿತಾನ ಅರ್ವಿನನ್ನು ಮನೇಲಿ ಬಿಟ್ಟು ಬಂದಿದ್ದೀವಿ ಫ್ರೆಂಡ್ಸ್. ಅವ್ರನ್ನ ಕರ್ಕೊಂಡು ಬರಲಿಲ್ಲ. ಮೊನ್ನೆ ಎಲ್ಲ ಅಂದರೆ ಅನ್ವಿತಾಗೆ ಸ್ವಲ್ಪ ಸೈಜ್ ಅದು ನೋಡೋದು ಸ್ವಲ್ಪ ಗೊತ್ತಾಗಲ್ಲ ಅಂಥೇಳಿ ಕರ್ಕೊಂಡು ಹೋಗಿದ್ದೆ. ಸ್ವಲ್ಪ ಅಂದರೆ ನೋಡಿ ತೊಗೊಂಡ್ರಾಯ್ತು ಅವಳ ಸೈಜ್ ಅಂಥೇಳಿ. ಇವಾಗ ಸೈಜು ಮನೇಲೇ ಅಳತೆ ಮಾಡಿಕೊಂಡು ಬಂದಿದ್ದೀನಿ. ಅಂದರೆ ನಮ್ಮ ತಮ್ಮ ಇರಲಿಲ್ಲ ಮನೇಲಿ, ಅವನು ಇವಾಗ ಊರಿಂದ ಬಂದಿದ್ದಾನೆ. ಸೊ ಅವನು ನೋಡ್ಕೊಳ್ತಾನೆ ಅಂಥೇಳಿ ಅವ್ರನ್ನ ಇಬ್ಬರನ್ನೂ ಮನೇಲೇ ಬಿಟ್ಟು ಬಂದ್ವಿ. ಅವ್ರನ್ನ ಇಬ್ಬರನ್ನೂ ಕರ್ಕೊಂಡು ಹೋದ್ರಂತೂ ಬರೀ ಅವ್ರನ್ನ ಸಮಾಧಾನ ಮಾಡೋದು, ಅವ್ರನ್ನ ನೋಡೋದು, ಏನು ಮಾಡ್ತಿದ್ದಾರೋ ಎಲ್ಲಿ ಹೋಗ್ತಿದ್ದಾರೋ, ಬರೀ ಅವ್ರನ್ನ ನೋಡ್ಕೊಂಡು ಶಾಪಿಂಗ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಇವತ್ತು ನಾನು ಹಸ್ಬೆಂಡ್ ಅಷ್ಟೇ ಬಂದಿದ್ದೀವಿ. ಇಲ್ಲಿ ಇವಾಗ ಟಾಪ್ಸ್ನ ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಕೂಡ ನೋಡಿ ಯಾವ ರೀತಿ ಇದ್ದಾವೆ ಟಾಪ್ಸ್ ಅಂಥೇಳಿ.
ಓಕೆ ಫ್ರೆಂಡ್ಸ್, ಅಲ್ಲಿ ಟಾಪ್ಸ್ನ ತೊಗೊಂಡು ಆಮೇಲೆ ಅನ್ವಿತಾಗೆ ಡೈಲಿ ವೇರ್ ಟೀ ಶರ್ಟು ಮತ್ತು ಪ್ಯಾಂಟು ತೊಗೊಂಡು ಇವಾಗ ಇಲ್ಲಿ ಪಾತ್ರೆ ಶಾಪ್ಗೆ ಬಂದಿದ್ದೀವಿ ಫ್ರೆಂಡ್ಸ್. ಸ್ವಲ್ಪ ಪಾತ್ರೆಗಳು ಬೇಕಾಗಿತ್ತು. ಪಾತ್ರೆಗಳೆಲ್ಲ ರೇಟ್ ಎಲ್ಲ ಹೇಗಿದೆ ಏನು ಅಂಥೇಳಿ ಇಲ್ಲಿ ಕೇಳ್ತಾ ಇದ್ವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ವಿ. ಹಾಗೆ ಆನ್ ದ ವೇ ಹೋಗ್ತಾ ಸ್ವಲ್ಪ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗೆ ಇಲ್ಲಿ ಸಮೋಸ ತಿಂತಾ ಇದ್ದೀನಿ. ಹಾಗೆ ಹಸ್ಬೆಂಡು ಐಸ್ ಕ್ರೀಮ್ ಕೂಡ ಕೊಡಿಸಿದ್ರು, ತಿನ್ನಬೇಕು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗು ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ